ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಹತ್ರ ಒಂದು ಟೂ ವೀಲರು 150 cc 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ಬೆಸ್ಟ್ ಕಂಡೀಷನಾಗಿ ಇಟ್ಕೊಂಡಾರ. ನೀವು ಶೋರೂಮಿಂದ ಯಾವ ಥರ ಹಿಸ್ಟ್ರಿ ಸಿಗುತ್ತೆ ಇದಕ್ಕೂ ಕೂಡ ಗಾಡಿಗೆ ಆ ಥರ ಹಿಸ್ಟ್ರಿಯಲ್ಲಿ ಇರುವಂಥ ವೆಹಿಕಲ್ ಐತಿ, ಅಷ್ಟು ಕ್ಲೀನ್ ಆ್ಯಂಡ್ ಕಂಡೀಷನ್ ಇಟ್ಕೊಂಡಾರ. ಈ ಗಾಡಿದು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಮಾಹಿತಿ ಪೂರ್ತಿ ನಿಮಗೆ ಸಿಗುತ್ತೆ ವೀಕ್ಷಕರೇ. ವಿಡಿಯೋ ಎಲ್ಲ ನೋಡಿದಾದ ಬಳಿಕ ನಿಮಗೆ ಏನಾದರೂ ಗಾಡಿ ಓನರ್ ನಂಬರ್ ಕೂಡ ಬೇಕಾಗಿತ್ತು ಅಂದ್ರೆ ಟೈಟಲಲ್ಲಿ ಸಂಪರ್ಕಿಸಿ ಹತ್ತಿರ ನಂಬರ್ ಕೂಡ ಹಾಕಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆ ಅಲ್ಲಿ ಓನರ್ ನಂಬರ್ ಇರಲ್ಲ. ನೀವೇನು ಮಾಡಬೇಕು ಅಂದರೆ ನಾವು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀವಿ, ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಇಲ್ಲಾಂದರೆ ಅದನ್ನೇ ಕಾಪಿ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ ಸರ್ಚ್ ಬಾಕ್ಸಲ್ಲಿ ಪೇಸ್ಟ್ ಮಾಡಿದ್ರೆ ನಿಮಗೆ ಆವಾಗೂ ಕೂಡ ವಿಡಿಯೋ ಪ್ಲೇ ಆಗುತ್ತೆ, ಆವಾಗ ನಂಬರ್ ಸಿಗುತ್ತೆ ವೀಕ್ಷಕರೇ, ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕ್ಕಿದ್ರೆ ಸಬ್ಸ್ಕ್ರೈಬ್ ಆಗಿ 4 ಮಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಲಾಸ್ಟ್ ಎಂಡ್ ತನಕ ವಿಡಿಯೋ ಮುಗಿಯೋ ತನಕ ನೋಡಿ ಕಮೆಂಟ್ ಕೂಡ ಮಾಡಿ. ಇನ್ನೇನಾದರೂ ನಿಮ್ಮದು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ, ಫೇಸ್ಬುಕ್ ಕಡೆಯಿಂದ, ಇನ್ಸ್ಟಾಗ್ರಾಮ್ ಕಡೆಯಿಂದ ಗಾಡಿ ಸೇಲ್ ಮಾಡೋದಿತ್ತು ಅಂದರೆ ನಿಮ್ಮದು ಕೂಡ ವೆಹಿಕಲ್ಲು ಇವಾಗ ಸ್ಕ್ರೀನ್ ಮೇಲೆ ಕಾಣುತ್ತೆ ನೋಡಿ, ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಕೋಬೇಡಿ. ಗಾಡಿ ನಿಮ್ಮದು ಸೇಲ್ಗಿರೋದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ರು. ಇದೇ ಥರ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ವೆಹಿಕಲ್ದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಇನ್ನು ಈ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳ್ಯಾರ ಅನ್ನೋದು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ, ಹಾಂ ಹೇಳಿ. ನಮಸ್ಕಾರ ಸರ್. ಹಾಂ ಹೇಳಿ ಸರ್. ಸರ್, ನಮಗೊಂದು 150 cc ಪಲ್ಸರ್ ಗಾಡಿ ಹಾಕಿದ್ರಲ್ಲ, ಬೈಕ್ ಟೂ ವೀಲರು, ಹೌದು, ಏನೈತ್ರಿ ಮಾಡಲು? 2011. 11 ಮಾಡಲು. ಹಾಂ 11 ಮಾಡಲು. ಓಕೆ, ಓನರ್ ಎಷ್ಟಾಗಿದ್ರೆ ತಾವು ಗಾಡಿಗೆ? ಓನರ್ ಒಂದೇ. ಸಿಂಗಲ್ ಓನರ್ ಇದ್ದೀರಾ? ಹಾಂ ಸಿಂಗಲ್ ಓನರ್. ರನ್ನಿಂಗಲ್ಲಿ ಎಷ್ಟು ಓಡಿಸಿರಿ ಕಿಲೋಮೀಟ್ರು? ರನ್ನಿಂಗು 36,000 ಓಡಿದೆ. ಅದು ಮೀಟ್ರ್ ಹೋಗಿದೆ ಅಂದ್ಬಿಟ್ಟು ಹೊಸದು ಹಾಕ್ಸಿದ್ದೀನಿ. 36,000 ಕಿಲೋಮೀಟ್ರ್ ಓಡಿತ್ತು. ಓಡಿತ್ತು, ಮೀಟರ್ ಹಾಂ. ಹೋಗ್ಯದ, ಈಗ ಮತ್ತೊಂದು ಹಾಕ್ಸಿದ್ರೆ ಮೀಟ್ರು? ಹಾಂ ಹೊಸದು ಹಾಕ್ಸಿದ್ದೀನಿ. ಓಕೆ. ಹೊಸದು ಹಾಕಿ 1,000 ಓಡಿದೆ ಅಷ್ಟೇ. ಟೈರ್ಗಳ ಪರ್ಸೆಂಟೇಜು? ಟೈರೆಲ್ಲ ಹೊಸದೇ ಸರ್, 2 ಹೊಸದು ಹಾಕ್ಸಿದ್ದು. ಹಾಂ ಹೌದು, ಹೊಸದು ಹಾಕಿ ಒಂದು 3-4,000 ಓಡಿದೆ ಅಷ್ಟೇ. ಓಕೆ. ಹ್ಞೂ, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು ಏನೂ ಇಲ್ಲ, ಆ ಥರ ಯಾವುದು ಪ್ರಾಬ್ಲಮ್ ಇಲ್ಲ ರೀ? ಆ ಥರ ಯಾವುದೂ ಇಲ್ಲ, ಒರಿಜಿನಲ್ ಪೈಟಲ್ಲೇ ಐತೆ. ಹ್ಞೂ ಅಂದರೆ ಶೀಲ್ಡು ಅವೆಲ್ಲ ಒಂದು ಸ್ವಲ್ಪ ಡಲ್ ಆದಾಗ ನಾನು ಶೋರೂಮಲ್ಲೇ ಹೊಸದು ಹಾಕ್ಸ್ಬಿಟ್ಟಿದ್ದೀನಿ. ಪೈಂಟ್ ಯಾವುದೂ ಮಾಡಿಸಿಲ್ಲ, ಹೊಸ ಪೀಸೇ ಹಾಕ್ಸಿದ್ದೀನಿ. ಓಕೆ. ಪೀಸ್ಗಳು ಏನು ಮಾಡಿದಾರೆ ನೀವು? ಡಲ್ ಆದ ಕಾರಣದಿಂದ ತಾವು ಹಾಂ ಒಂದು ಕೂಡ ಹೊಸದಾಗಿ ಹಾಕ್ಸಿದ್ದೀರಾ? ಹಾಂ ಹೊಸದು ಹಾಕ್ಸ್ಬಿಟ್ಟಿದ್ದೀನಿ. ಓಕೆ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಟ್ಕೊಂಡಿರಿ? ಹಾಂ ಡಾಕ್ಯುಮೆಂಟ್ಸು ರನ್ನಿಂಗ್ ಇದೆ, ಎಲ್ಲ ಇದೆ. ಎಫ್ ಸಿ ಒಂದು ಲ್ಯಾಪ್ಸ್ ಆಗಿದೆ. ಓಕೆ. ಎಫ್ ಸಿ ಇನ್ಸೂರೆನ್ಸ್ ಮಾಡಿಸ್ಕೋಬೇಕು. ಇಲ್ಲ ಮಾಡಿಸ್ಕೊಡ್ತೀನಿ ಅಂತಂದರೆ ಅದಕ್ಕೂ ಸರಿ, ಇಲ್ಲ ನಾವೇ ಮಾಡಿಸ್ಕೊತೀವಿ ಅಂದರೆ ನೀನು ಹೆಚ್ಚು ಕಮ್ಮಿ ಬೇಕಾದ್ರೆ ಬಂದು ಕೊಟ್ಬಿಡೋಣ ಓಕೆ. ಆ ರೈಟಲ್ಲಿ. ಹಾಂ, ಇಲ್ಲ ಅವರೇ ಮಾಡಿಸ್ಕೊತೀನಿ ಅಂದರೆ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ, ಇಲ್ಲ ನೀವೇ ಮಾಡಿಸ್ಕೊಡಿ ಅಂತಂದರೆ ಫೈನಲ್ಲು 60 ಕೊಡಿಸ್ಬಿಡಿ, ನಾವೇ ಮಾಡಿಸ್ಕೊಡ್ತೀನಿ. ಏನು ಹೇಳ್ತೀರಾ ರೇಟು? 60,000ನಾ? ಹಾಂ 65 ಹೇಳ್ತಾ ಇದ್ದೀನಿ, 60,000 ಫೈನಲ್ ಕೊಟ್ಬಿಡ್ತೀನಿ. ಅವರೇ ಮಾಡಿಸ್ಕೊತೀನಿ ಅಂದರೆ ಎಫ್ ಸಿ ಎಲ್ಲ. ಎಫ್ ಸಿ ಎಲ್ಲ ನಾವೇ ಮಾಡಿಸ್ಕೊಡ್ಬೇಕು ಅಂತಂದರೆ ಫೈನಲ್ 60,000 ಕೊಟ್ಬಿಡ್ತೀನಿ. ಇಲ್ಲ ಅವರೇ ಮಾಡಿಸ್ಕೊತೀನಿ ಅಂತಂದರೆ 55 ಕೊಟ್ಬಿಡ್ತೀನಿ ನೋಡಿ. ಓಕೆ. 5,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡೋ ಪ್ರಯತ್ನ ಮಾಡ್ತೀರಿ ಒಟ್ಟಿನಲ್ಲಿ? ಹಾಂ ಅದರಲ್ಲೂ ಬೇಕಾದ್ರೆ ಒಂದು ಹೆಚ್ಚು ಕಮ್ಮಿ ಬಂದರೆ ಕೊಟ್ಬಿಡ್ತೀನಿ, 1,000-2,000. ಲೊಕೇಶನ್ನು? ಟಿ ನರಸೀಪುರ, ಮೈಸೂರು ಜಿಲ್ಲೆ. ಓಕೆ. ಹಾಂ ತಮ್ಮದೇನು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ ಇದೇ ನಂಬರ್ ಹಾಕಿ. ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನಮ್ಮ ಕಡೆಯಿಂದ ಬರೋ ಕಸ್ಟಮರ್ಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಹಾಂ ಓಕೆ ಸರ್, ಆಯ್ತು.